ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಾಪುರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹೊಸ ವರ್ಷದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಅಭಯ ಶನೇಶ್ವರ ಸ್ವಾಮಿಗೆ ಡ್ರೈ ಫ್ರೂಟ್ಸ್ ವತಿಯಿಂದ ವಿಭಿನ್ನವಾಗಿ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ದೇವಾಲಯವನ್ನು ಹೂಗಳಿಂದ ಸಿಂಗರಿಸಲಾಯಿತು. ಜೊತೆಗೆ ಅನ್ನ ದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಮಾಕಾಳಪ್ಪ ಸ್ವಾಮೀಜಿಗಳು ಮಾತನಾಡಿ, ವಿಶೇಷವಾಗಿ ಅಭಯ ಶನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಕಷ್ಟ ಎಂದ ಭಕ್ತರಿಗೆ ಸ್ವಾಮಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿರುವ ಎಷ್ಟೋ ನಿದರ್ಶನಗಳು ಕಾಣಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಕ್ತರ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಪ್ರತಿ ಶನಿವಾರ ಹಾಗೂ ಹುಣ್ಣಿಮೆ ಹಾಗೂ ಪೌರ್ಣಮಿ ದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಭಕ್ತರು ಸ್ವಾಮಿ ದರ್ಶನ ಪಡೆದು ಪುನೀತರಾಗಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರಸ್ವತಮ್ಮ, ಪಾಪಾರೆಡ್ಡಿ, ಸುಮನ್, ಜಗಕ್ಕ, ಶ್ರೀಧರ್, ರಾಜಮ್ಮ, ನಾರಾಯಣಪ್ಪ, ಗೌರಮ್ಮ, ಮಾಕಾಳಪ್ಪ ಸ್ವಾಮೀಜಿಗಳು, ಶಿಲ್ಪಾ ನಾರಾಯಣ ಸ್ವಾಮಿ, ರಾಜೇಶ್ವರಿ ಮುನಿರಾಜು, ರತ್ನಮ್ಮ, ಶ್ರೀನಿವಾಸ್, ರಾಜಣ್ಣ, ಅಣ್ಣಯ್ಯಪ್ಪ, ಸರಿತಾ, ವೆಂಕಟಸ್ವಾಮಿ ಮತ್ತು ಮುನಿಸ್ವಾಮಿ, ಬೀರಣ್ಣ, ಮಂಜಣ್ಣ, ಶಂಕರ್, ವೆಂಕಟಸ್ವಾಮಿ, ಹರಿ, ಯಲ್ಲಪ್ಪ, ರತ್ನ, ಮುನಿಯಪ್ಪ, ವಸಂತಕ್ಕ, ರವಿ, ಬಾಬು, ವೆಂಕಟೇಶಪ್ಪ, ಭಾಸ್ಕರ್, ಪಾಪಣ್ಣ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ವಿಡಿಯೋ ಅವ್ರು ಮಾಡ್ಲಿ ಬಿಡೋಣ, ವಿಡಿಯೋ ಅವ್ರು ಮಾಡ್ಲಿ ಬಿಡ ಅವರು ಕೂತ್ಕೊಂಡ್ಬಿಡ್ರಿ ಅವರು ಕಾಣಿಸ್ ಆ ಕಡೆಯಿಂದ ತಗೊಂಡಿದ್ರೆ ದೇವಾ
ಮಾರ್ಗದಾರಿಗಳು ಅಂತ ನಿಮ್ಮ ನೆನಪು. ನನಗೆ ಪ್ರತಿದಿನನೂ ಪ್ರತಿ ಗಳಿಗೆನೂ ನನಗೆ ಗಳಿಗೆ ಸಮಯ ಅನ್ನೋದು ಇಲ್ಲ. ನನ್ನ ತಂದೆ ಹುಟ್ಟಂತಾನೆ ಇವತ್ತೇನು ಬದಲಾಗವನ ಇಲ್ಲ. ನಿಮ್ಮಲ್ಲಿ ಹರಿಯಂತೇನನ್ನ ಬದಲಾಗಿದ, ನೇತೃಯನ್ನು ಬದಲಾಗಿದ, ಮನಸ್ಸು ಚಂಚಲನ್ನು ಬದಲಾಗಿದ. ಹೇಳು ಹೇಳು ನೋಡೋಣ. ಏನೋ ನನ್ನ ತಂದೆ ಬದಲಾಗಿದ್ರೆ ಇವತ್ತು ಬದಲಾಯ್ತು ಅನ್ಬೋದು. ಅರ್ವಾಯ್ತೇನೋ? ನನಗೆ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ನನಗೆ ಒಂದೇ ಮಾರ್ಗನೇ. ಅರ್ವತ್ತೇನೋ? ನಿಜನ ಸುಳ್ಳು? ಬೆಳಕು ಒಂದಿದ್ದಾನೆ ಬರ್ತಾ ಇದೆ. ಮಾನವಕ ಬದಲು ಅಂದ್ರೆ ತಿರುಗಲು ಕಲಿತಾ ಇದೆ ಅಂತ ಅಲ್ವೇನೋ? ನಿಮಗೆ ನಿಜನ ಸುಳ್ಳು ಅಷ್ಟೇ. ನಿಮ್ಮ ಚಂಚಲ ರೂಪ ನಿಮ್ಮ ಒಂದು ನುಡಿಯ ರೂಪದಲ್ಲಿ ಬದಲಾಗಿದೆ ಅಂತ ನನ್ನಕ್ಕ ದೈವ ಅಲ್ಲಿ ಸೇವೆ ಅಲ್ಲ. ಒಂದು ವಸ್ತುನಲ್ಲಿ ಹಗಲು ಐತಲ್ಲ, ನಿನ್ನಕ್ಕೋಸ್ಕರ ನಾನು ಏನು ಪಡೆದಿದ್ದೀನಂದ್ರೆ ಇಷ್ಟು ದಿವಸ ಹಸುವಿತ್ತು ಹರಿದ್ರ ಹೋಗ್ಲಿ. ಅರ್ವತ್ತೇನು? ಇನ್ನು ಮುಂದೆ ನನ್ನ ತಾಯಿ ಮತ್ತೆ ನನ್ನ ಸಹೋದರಿ ನಿಮ್ಮ ಸ್ಥಾನ ತುಂಬಿಸ್ತಾ ಇದ್ದೀನಿ ಇವತ್ತು. ಒಂದು ಆಜ್ಞೆ ಕೊಡ್ತದಲ್ಲ ಈಗ, ಹಸು ಅನ್ನೋದು ಯಾರು ಇಲ್ಲಿ ಅಪ್ಪ ನೆಲೆಗೊಂಡು 30 ವರ್ಷ ಆಯಿತು. ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ ವಿಶೇಷವಾಗಿ ಪೂಜೆ ಅಂದರೆ ಅನ್ನದಾನ, ಅಲಂಕಾರ ಅತ್ಯಂತ ವಿಜೃಂಭಣೆ ನಡೀತದೆ. ವರ್ಷಕ್ಕೊಂದು ಸರಿ ಅಪ್ಪನ ಹುಟ್ಟಿದ ಹಬ್ಬ ಅಂತ ನಡೀತದೆ ಇಲ್ಲಿ. ಆಮೇಲೆ ಇದು ಯಾವುದು ಶ್ರೀರಾಮನವಮಿ ಬರ್ತದೆ ಈಗ, ಅದೊಂದು ವಿಶೇಷವಾಗಿ ನಡೀತೈತೆ. ಇವತ್ತಿನ ದಿನ ವಿಶೇಷವಾಗಿ ಹೊಸ ವರ್ಷಕ್ಕೆ ಅಂತಲೇ ವಾಕ್ಯ ಕೊಟ್ಟಿಲ್ಲಿ ಎಲ್ರಿಗೂ ಈ ವರ್ಷವೇ ಫಸ್ಟು ಹೊಸ ವರ್ಷ ದಿನ ಇದೇ ಸ್ಟಾರ್ಟಿಂಗಲ್ಲಿ ಒಳ್ಳೆ ವಿಜೃಂಭಣೆಯಿಂದ ಎಲ್ಲ ಅಪ್ಪನಿಗೆ ಅಲಂಕಾರ ನೀವೇ ನೋಡ್ತಾ ಇದ್ದೀರಾ. ಎಷ್ಟು ಅಲಂಕಾರ, ಎಷ್ಟು ಖುಷಿಯಾಗಿ ಅಪ್ಪ ನೆಲೆಗೊಂಡಿದ್ದಾರೆ ಅಂತ ಇಲ್ಲಿ. ಅನ್ನದಾನ, ಭಕ್ತಾದಿಗಳು ಎಲ್ಲ ಗ್ರಾಮಸ್ಥರು ಒಂದು ಬೇರೆ ಸ್ಟೇಟಿಂದನೂ ಬಂದಿದ್ದಾರೆ. ಒಳ್ಳೆ ಸೇವೆ ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಸೇವೆ ಮಾಡ್ಕೊಂಡು ಹೋಗಲಿ. ನಮ್ಮ ಗುರುಗಳು ಮಾಂಕಾಳಪ್ಪನವರು ಎಲ್ಲರೂ ಒಂದೇ ಸಮಯ ನೋಡ್ಕೊಂಡು ಇಲ್ಲಿ ಚೆನ್ನಾಗಿ ಪೂಜೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಪೂಜೆ ಆಗಲಿ, ಮಳೆ ಬೆಳೆ ಆಗಲಿ. ದೇವಸ್ಥಾನ ಇನ್ನೂ 80 ಅಡಿ ರಾಜಗೋಪುರ ನಡೀತಾ ಇದೆ. ಭಕ್ತಾದಿಗಳೆಲ್ಲ ಸಹಕರಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಜನ ಬಂದು ಇನ್ನೂ ಬೇಗ ಪೂರ್ಣಗೊಳ್ಳಿ. ಇನ್ನೊಂದು 20% ಕೆಲಸ ಇದೆ, ಒಂದು ಪೇಂಟಿಂಗ್ ಕೆಲಸ ಇದೆ, ಅದು ಒಂದು ಆಗಲಿ. ಎಲ್ಲ ಜನಗಳು ಕೈ ಹಾಕಿ ಇದೊಂದು ನೆಲೆಗೊಂಡ್ರೆ ಈ ಸುತ್ತಮುತ್ತ ಗ್ರಾಮಗಳಿಗೆ, ಬಂಡಾಪುರಕ್ಕೆ, ಮಡಿವಾಳ, ಮರುಸೂರು ಎಲ್ಲದಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ. ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಭಗವಂತ. ನಮಗೂ ಒಳ್ಳೆ ಕಾಪಾಡಿದ್ದಾರೆ, ಚೆನ್ನಾಗಿದ್ದಾರೆ. ನಮ್ಮ ಗುರುಗಳು ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಳ್ಳಿ ಅಂದ್ಬಿಟ್ಟು ಈ ದಿನ ಬಂಡಾಪುರ ಗ್ರಾಮದಲ್ಲಿ ಅಭಯ ಶನೀಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಸ್ವಾಮಿ ಮಹಾಕಾಳಪ್ಪ ಸ್ವಾಮಿಯವರು ಬಹಳ ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ದಾರೆ. ನಾನು 20 ವರ್ಷದಿಂದ ಸಹ ನೋಡ್ತಾ ಇದ್ದೀನಿ. ಬಹಳ ವಿಜೃಂಭಣೆಯಾಗಿ ಪೂಜೆ ಮಾಡೋದಾಗಿರ್ಬೋದು, ತುಂಬ ಚೆನ್ನಾಗಿ ನಡೀತಾ ಇದೆ. ಆ ಸ್ವಾಮಿ ಎಲ್ರಿಗೂ ಸಹ ಒಳ್ಳೆಯದನ್ನು ಮಾಡಿದ್ದಾರೆ. ಅದೇ ರೀತಿ ಹಿಂದೂಗಳ ಪ್ರಕಾರ ಏಪ್ರಿಲ್ ಯುಗಾದಿ ಹಬ್ಬದಿಂದ ನಮಗೆಲ್ಲರಿಗೂ ಹೊಸ ವರ್ಷ. ಕ್ಯಾಲೆಂಡರ್ ಪ್ರಕಾರ ಈ ಜನವರಿ 1 ಅನ್ನೋದು ಎಲ್ರಿಗೂ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಹ ಆ ಶನೀಶ್ವರ ಸ್ವಾಮಿ ಒಳ್ಳೆಯದು ಮಾಡಲಿ. ಸ್ವಾಮಿಯವರ ಕೃಪಾ ಕಟಾಕ್ಷ ಇಡೀ ಅಷ್ಟ ಗ್ರಾಮಗಳ ಜನತೆಗೂ ಸಹ ನೀಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಆನೇಕಲ್ ತಾಲೂಕಲ್ಲಿ ಇದು ನಮ್ಮದೊಂದು ಅದೃಷ್ಟವಾಗಿ ನಾವು ಈ ಸ್ಥಾನಕ್ಕೆ ನಾವು ಇಲ್ಲಿ ಈ ದೇವಸ್ಥಾನದಲ್ಲಿ
ನಮಗೇನು ಅಂದರೆ ಏನು ನಮಗೆ ಇದು ಕನ್ಫ್ಯೂಸು ಈ ದೇವಸ್ಥಾನದಲ್ಲಿ. ಬೇಕಂದರೆ ನಮ್ಮನ್ನು ಇವಾಗಲೇ ಈ ಕ್ಷಣದಲ್ಲೇ ತಾರಾಮಂಡಲ ಕರ್ಕೊಂಡೋಗಿ ಬರೋ ಅಂಥ ಅಪ್ಪನೂ ನಮ್ಗೆ ಸಿಕ್ಕಿರೋದು ಅಭಯ ಶನೇಶ್ವರ ಅಂದ್ಬಿಟ್ಟು. ನಾವು ಕೋರಿರೋದು ಒಂದು ಕೋರಿದ್ರೆ ನಮಗೆ 4 ಕೊಡ್ತಾರೆ. ನಾವು ಈ ದೇವಸ್ಥಾನಕ್ಕೆ 1 ಹೂವು ಕೊಟ್ಟರೆ ನಮ್ಗೆ 100 ಹೂವು ಕೊಟ್ಟಿದ್ದೀವಿ ಅಂದ್ಬಿಟ್ಟು ಸಂತೋಷ ಪಡಿಸ್ತಾರೆ. ಆತ್ಮದಲ್ಲೇ ಇಟ್ಕೊಂಡಿದ್ದಾರೆ ಭಗವಂತ. ನಮಗಿಷ್ಟು ಸಂತೋಷ, ಇಷ್ಟು ಇದು ನಾವು ಪೂರ್ವ ಜನ್ಮದ ಪುಣ್ಯ ಅಷ್ಟೇ, ಇನ್ನೇನು ಸುಮ್ಮನೆ ಯಾರಿಗೂ ಸಿಗಲ್ಲ. ಇದೇ ಗ್ರಾಮದಲ್ಲಿದ್ರೇನು ಸುತ್ತಮುತ್ತ ಗ್ರಾಮಗಳಲ್ಲಿದ್ರೇನೂ ಸಹ ಯೋಗ ಇದ್ದರೆ ಮಾತ್ರನೇ ಇದನ್ನು ಕಣ್ಣು ತುಂಬಿಸ್ಕೊಳ್ಳೋಕ್ಕಾಗೋದು. ಅದು ನಾವು ಕೇಳಿ ಬಂದಿದ್ದೀವಿ, ನಾವು ಅದೃಷ್ಟ ಮಾಡಿದ್ದೀವಿ. ನಮ್ಮ ಅಪ್ಪ ಇದ್ದಾನೆ, ನಮಗೇನು ಭಯ ಇಲ್ಲ, ನಮಗೇನು ಬೇಕಾಗಿಲ್ಲ ಅಪ್ಪನ ಸೇವೆ ಬಿಟ್ಟರೆ. ನಾವು ಹೆಬ್ಬಗೋಡಿಂದ ಬಂದಿದ್ದೀವಿ. ಇಲ್ಲಿ ನಮ್ಮ ಬಂಡಾಪುರ ಗ್ರಾಮ ಏನಿದೆ, ಮರ್ಸೂರು ಗ್ರಾಮ ಪಂಚಾಯಿತಿ ಹೊಸೂರು ರೋಡಲ್ಲಿದೆ ಬಂಡಾಪುರದಲ್ಲಿ. ಈ ನಮ್ಮ ಶನೇಶ್ವರ ದೇವಸ್ಥಾನ ಅಂದರೆ ಅಭಯ ಶನೇಶ್ವರ ಅಂತ. ಮೊದಲು ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತಿತ್ತು. ಈಗ ಅಪ್ಪ ಒಂದು ನಾಮಕವಾಸ್ತೆ ಪ್ರಕಾರ ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಮಾಡಿದ್ದಾರೆ. ಈ ದೇವಸ್ಥಾನ ಬಂದು 30 ವರ್ಷದಿಂದ ಇದೆ. ಈಗ ಇತ್ತೀಚೆಗೆ ಒಂದು ರಾಜಗೋಪುರ ಅಂತ 85 ಅಡಿ ಗೋಪುರ ಕಟ್ತಾ ಇದ್ದೀವಿ. ಈ ಗೋಪುರ ಬಂದ್ಬಿಟ್ಟು ಸುಮಾರು ಒಂದು ಆನೇಕಲ್ ತಾಲೂಕಲ್ಲಿ ಸ್ವಲ್ಪ ದೊಡ್ಡ ಗೋಪುರ ಅಂತ ಹೇಳ್ಬೋದು. ಈಗ ನಮ್ಮ ಧರ್ಮದರ್ಶಿಗಳಾದಂಥ ಮಹಾಂಕಾಳಪ್ಪ ಸ್ವಾಮಿಗಳ ನೇತೃತ್ವದಲ್ಲಿ ಈ ಗೋಪುರ ನಡೀತದೆ. ಗೋಪುರ ಹೆಂಗೆ ಕಟ್ತದೆ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಥರ ಎಲ್ಲ ಕಡೆಯೂ ಗೋಪುರ ಬಂದು ನಿಂತ್ಕೊಳ್ತವೆ, ದೇವಸ್ಥಾನ ಬಂದು ನಿಂತೋಗ್ತವೆ, ಕಟ್ಟೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಆದರೂ ನಮ್ಮ ಮಹಾಂಕಾಳಪ್ಪ ಸ್ವಾಮಿಗಳ ಕಾಲ್ಗುಣದಲ್ಲಿ ಗೋಪುರ ನಿಂತ್ಕೊಂಡು ನಡೀತದೆ. ಆಮೇಲೆ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಏನೇ ಕಷ್ಟ ಸುಖ ಬಂದರೂ ಇಲ್ಲಿ ನಮ್ಮ ಅಭಯ ಅಂದರೆ ಕೊಡುವಂಥದ್ದು, ಅಭಯ ಅಂದರೆ ಕೊಡುವಂಥ ನಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನೇ ಕಷ್ಟ ಸುಖ ಬಂದರೂ ಹಂಚ್ಕೊಬೋದು. ಇಲ್ಲಿ ಒಳ್ಳೆಯದಾಗ್ತದೆ. ಇಲ್ಲಿ ಸಹಸ್ರಾರು ಭಕ್ತಾದಿಗಳು ಆಗಾಗ ಬಂದು ಇಲ್ಲಿ ದೇವ್ರ ದರ್ಶನ ಪಡ್ಕೊಂಡು ವಾಕ್ಯ ಪಡ್ಕೊಂಡು ಹೋಗ್ತಾರೆ. ಇವತ್ತು ವಿಶೇಷ ಏನಂದರೆ ಜನವರಿ 1 ಅಂದರೆ ಹೊಸ ವರ್ಷ ಅಂತ ಹೇಳಕ್ಕೆ ಬರಲ್ಲ ನಾವು. ಹೊಸ ವರ್ಷ ಬಂದು ನಮ್ಮ ಈಗ ಬರೋದಿಲ್ಲ, ಯುಗಾದಿಗೆ ಬರೋದು. ಅಂದರೆ ಕ್ಯಾಲೆಂಡರಲ್ಲಿ ಹೊಸ ವರ್ಷ ಅಂತ ಕ್ಯಾಲೆಂಡ್ರಲ್ಲಿ ಮಾತ್ರ. ಇದು ವಿಶೇಷ ಪೂಜೆ ನಡೀತು ಇವತ್ತು. ಈ ವಿಶೇಷ ಪೂಜೆಯಲ್ಲಿ ಇವತ್ತು ಅನ್ನದಾನ ನಡೀತದೆ. ಮತ್ತು ಇವತ್ತು ಬಂದು ನಮ್ಮ ಸ್ವಾಮೀಜಿಗಳು ಆಶೀರ್ವಾದದಿಂದ ಅನ್ನದಾನ ನಡೀತು. ಭಕ್ತ ಸಹಸ್ರ ನಮ್ಮ ಭಕ್ತಾದಿಗಳು ಬಂದಿದ್ದಾರೆ. ಆದ್ರೂ ಇವತ್ತೊಂದು ಪ್ರಸಾದ ಕೊಟ್ಟರು, ಅನ್ನದಾನ ಅಂತ ಒಂದು ದೇವ್ರ ಮುಖಾಂತರ ಎಲ್ಲರಿಗೂ ಒಂದು ಪ್ರಸಾದ ಹಂಚಿದ್ದಾರೆ ಕೈಯಿಂದನೇ. ಇದು ವಿಶೇಷ ಅನಿಸುತ್ತೆ. ಇವತ್ತು ಇದೇ ಮೊದಲಿಗೆ ಬಾರಿಗೆ ಈ ಥರ ಆಗಿರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ದಯವಿಟ್ಟು ಎಲ್ಲ ಬನ್ನಿ, ಈ ದೇವ್ರ ಪಾತ್ರಕ್ಕೆ ಅನುಗ್ರಹ ಆಗಿ ಎಲ್ಲರೂ ಒಳ್ಳೆಯದಾಗ ಅನಿಸುತ್ತೆ. ಎಲ್ಲ ಬಂದುಬಿಟ್ಟು ನೀವು ನೋಡಬೇಕು. ನಾವೊಂದು ಹೇಳ್ಬಿಟ್ರೆ ಎಷ್ಟು ಸಂತೋಷ ಆಗಲ್ಲ. ನೀವು ಬರಬೇಕು. ಸುತ್ತಮುತ್ತ ಹಳ್ಳಿ ಕಡೆ ಬನ್ನಿ, ಇಲ್ಲಿ ವಿಶೇಷ ನಡೀತದೆ. ಆಮೇಲೆ ಹುಣ್ಣಿಮೆ ದಿವಸ ಬಂದುಬಿಟ್ಟು ಎಳ್ಳಡಿಕೆ ಕೊಡ್ತಾರೆ. ಅದು ಯಾರೇ ಕಾಲು ನೋವು ಕೈ ನೋವು ಇರ್ಬೋದು, ಎಳ್ಳೀರು ಕೊಡ್ತಾರೆ. ಅದು ನೋವುಗೆಲ್ಲ ಹಂಚ್ಕೊಬೋದು. ಅದೊಂದು ವಿಶೇಷ. ಇಲ್ಲಿ ಯಾವುದೇ ಮಾಯ ಮಾತ್ರ ನಡೆಯೋದಿಲ್ಲ. ಅಪ್ಪನ ಕಡೆಯಿಂದ ಒಂದು ಫಲ ಕೊಡ್ತಾರೆ. ಅದು ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಒಂದು ಹೊಸ ವರ್ಷ ದಿನ ಅಂತ 30 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾಯಿದ್ರಿ. 30 ವರ್ಷದಿಂದ ನಾವು ಸೇವೆ ಮಾಡಿದ್ರು. ಆದರೆ ಇದೇ ಫಸ್ಟು ನಾವು ಇಷ್ಟು ಈ ಥರ ಗ್ರ್ಯಾಂಡಾಗ ಇಷ್ಟೊಂದು ಪೂಜೆ ಭಕ್ತಾದಿಷ್ಟು ಅನ್ನದಾನ ನಡೀತಾ ಇದೆ. ಮತ್ತು ಇಲ್ಲೆಲ್ಲೋ ದೂರನಿಂಕ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರಿಗೆ ಬರ್ತಾಯಿದ್ದಾರೆ. ಪ್ರತಿಯೊಬ್ಬರೂ ಇಲ್ಲಿ ಬಂದು ಸೇವೆ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಊರಿಗೂ ಒಂದು ಈ ಅಪ್ಪನಿಂಕ ಒಂದು ರಾಜಯೋಗ ಬಂತು. ಆ ಥರ ನಡೀತದೆ. ಈ ಅಪ್ಪ ಇಲ್ಲಿದ್ದಾರೆ ಅನ್ನೋದು ಊರಿಗೊಂದು ಸಂತೋಷ. ಮತ್ತು ಭಕ್ತಾದಿಗಳು ಬರ್ತಾಯಿದ್ದಾರೆ. ಇಲ್ಲಿ ತುಂಬ ಜನ ಬರ್ತಾಯಿದ್ದಾರೆ. ಇನ್ನೂ ಮುಂದೆ ನಾನು ಈಗ ಬೆಳೆಸ್ಕೋಬೇಕಂತ ನಾನು ಇನ್ನೂ ಆಸೆ ಪಡ್ತಾ ಇದ್ದೀನಿ. ನನಗೇನು ಬೇಡ, ಈ ಅಪ್ಪನ ಸ್ಥಾನ, ಈ ಅಪ್ಪನ ಸೇವೆ, ಜನ ಸೇವೆ ಮಾಡ್ಕೊಂಡು ಹೋಗ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಇಲ್ಲಿ ಇವತ್ತು ಆ ಅಪ್ಪ ತುತ್ತು ಕೊಟ್ಟಿದ್ದಾರೆ ಊಟ, ಅದೇ ಥರ ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ. ಈ ದಿನ ಬಂಡಾಪುರ ಗ್ರಾಮದಲ್ಲಿ ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದರು. ಸಂಪ್ರದಾಯದ ಪ್ರಕಾರ, ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮಗೆ ಏಪ್ರಿಲಿಂದ ಹೊಸ ವರ್ಷ ಶುರುವಾಗುತ್ತೆ. ಇವತ್ತು ಸಾಂಕೇತಿಕವಾಗಿ ಈ ದೇವಾಲಯದಲ್ಲಿ ಪೂಜೆ ಹಮ್ಮಿಕೊಂಡಿದ್ದರು. ಇಲ್ಲಿ ಸಹಸ್ರಾರು ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಇದು ನಮ್ಮ ಮರ್ಸೂರು ಪಂಚಾಯಿತಿ ಮಟ್ಟದಲ್ಲಿ ತುಂಬ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ನಮ್ಮ ಏಳೂರಿನಲ್ಲಿ ತುಂಬ ಇದಾಗಿದೆ, ಎಲ್ರಿಗೂ ಗೊತ್ತಿರೋಂಥ ದೇವಾಲಯ ಇದು. ಇವತ್ತಿಲ್ಲಿ ವಿಶೇಷವಾದಂಥ ಪೂಜೆಯನ್ನು ಇಟ್ಕೊಂಡು ಎಲ್ರಿಗೂ, ಏಳೂರಿನ ಜನತೆಗೂ ಮತ್ತು ಎಲ್ರಿಗೂ ಸಹ ಒಳಿತಾಗಲಿ ಅಂಥೇಳಿ ನಮ್ಮ ಮಹಾಂಕಾಳಪ್ಪ ಸ್ವಾಮಿಗಳು ಮುಖ್ಯ ಇದರಲ್ಲಿ ಪೂಜೆ ಮಾಡಿದ್ದಾರೆ. ಇವತ್ತು ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ತುಂಬ ಹೃದಯದ ನಮಸ್ಕಾರಗಳು. ಇಲ್ಲಿ ಪೂಜೆಗಳನ್ನು ತುಂಬ ಚೆನ್ನಾಗಿ ನಡೆಸಿಕೊಡುತ್ತಾರೆ. ಇಲ್ಲಿ ಬರುವ ಭಕ್ತಾದಿಗಳಿಗೆ ತುಂಬ ಸಂತೋಷವಾಗುತ್ತದೆ. ಎಲ್ಲ ವರ್ಷದ ಒಳಗಡೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆಯುತ್ತವೆ.
ಅನ್ನದಾನ ನಡೆಯುತ್ತದೆ. ಅಪ್ಪನ ಸ್ಥಾನದಲ್ಲಿ ತುಂಬ ಸತ್ಯದ ನುಡಿಗಳು ಬರುತ್ತವೆ. ಅದನ್ನು ಕೇಳಿ ಜನರಿಗೆ ತುಂಬ ಸಂತೋಷವಾಗುತ್ತದೆ. ಎಲ್ಲೇ ಇದ್ದರೂ ಭಕ್ತಾದಿಗಳು ಬಂದು ಸೇರಿ ದೇವರ ಕೃಪೆಗೆ ಪಾತ್ರರಾಗಿ ದೇವರಲ್ಲಿ ಎಲ್ಲ ಬೇಡಿಕೊಂಡು ಅವರ ಇದನ್ನು ಮಾಡ್ತಾರೆ. ನೂತನ ವರ್ಷದ ಶುಭಾಶಯಗಳನ್ನು ಬಯಸ್ತಾ ಏನಿವತ್ತು ಮುರ್ಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಬಂಡಾಪುರ ಗ್ರಾಮದಲ್ಲಿ ನೂತನ ವರ್ಷದ ಅಂಗವಾಗಿ ನಮ್ಮ ಪೂಜ್ಯ ಗುರುಗಳು ನಮ್ಮ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪ್ರಧಾನ ಅರ್ಚಕರು ನಮ್ಮ ಮಂಕಾಳಪ್ಪ ಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಏನು ನೂತನ ಸಂವತ್ಸರದ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತೇನು ನೂತನ ಹೊಸ ವರ್ಷ ಅಂದರೆ ಅನೇಕ ಮೋಜು ಮಸ್ತುಗಳಲ್ಲಿ ಭಾಗವಹಿಸಿ ಅನೇಕ ಅಡೆತಡೆಗಳನ್ನು ಮಾಡಿಕೊಂಡು ಇವತ್ತು ಸಮಾಜ ಹಾಳಾಗ್ತಾಯಿದೆ. ಆದರೆ ಇವತ್ತು ನಮ್ಮ ಪೂಜ್ಯ ಗುರುಗಳಾದ ಮಂಕಾಳಪ್ಪ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಹೊಸ ವರ್ಷವನ್ನು ವಿವಿಧ ರೀತಿಯಲ್ಲಿ ಏನಿವತ್ತು ಎಲ್ಲ ಸುಮಾರು 100 ಭಕ್ತಾದಿಗಳು ಬಂದು ಇವತ್ತು ಆ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತವಾದಂತಹ ಪೂಜಾ ಕಾರ್ಯಕ್ರಮಗಳು ನಡೀಲಿ. ಈ ಭಗವಂತ ಇನ್ನೂ ಆ ರಾಜಗೋಪುರ ಏನಿವತ್ತು ಪೇಂಟಿಂಗ್ ಕೆಲಸ ಬಾಕಿ ಇದೆ. ದಯವಿಟ್ಟು ನಮ್ಮ ಏನು ಈ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಏನಿವತ್ತು ತಮ್ಮ ಏನೇನಕ್ಕೋ ನಾವು ವೆಚ್ಚವನ್ನು ವ್ಯರ್ಥವಾಗಿ ಮಾಡ್ತೀವಿ. ಆ ದೇವ್ರಿಗೆ ಏನಾನ ನಮ್ಮ ಕೈಲಾದಷ್ಟು ಏನೋ ಒಂದು ವಸ್ತುಗಳ ರೂಪದಲ್ಲಾಗಲಿ ಯಾವುದನ್ನ ರೀತಿಯಾಗಲಿ ನಮ್ಮ ಮಂಕಾಳಪ್ಪ ಸ್ವಾಮಿಗಳ ಒಂದು ಅವರ ಕೈಯನ್ನು ಬಲಪಡಿಸುವ ಜೊತೆಯಲ್ಲಿ ಅವ್ರಿಗೇನೋ ನಮ್ಮ ಕಡೆಯಿಂದ ಏನು ಸಹಾಯಗಳಾಗುತ್ತೋ ಪ್ರತಿಯೊಬ್ಬರು ಅವರವರ ಕೈಲಾದಷ್ಟು ಆ ದೇವರಿಗೆ ಏನು ವಸ್ತುಗಳ ರೂಪದಲ್ಲಾಗಲಿ ಯಾವುದೇ ರೀತಿಯಾಗಲಿ ಆ ದೇವಾಲಯಕ್ಕೆ ಏನಾನ ಒಂದು ಸಹಾಯಗಳನ್ನು ಮಾಡಬೇಕಂತ ಹೇಳ್ತಾ ಏನು ಇವತ್ತು ಅವರು ಯಾರನ್ನೂ ಇದು ಮಾಡಿಲ್ಲ. ಆದರೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಆ ರಾಜಗೋಪುರಕ್ಕೆ ಎಲ್ಲರದು ಒಂದು ಸೇವೆ ಇರಲಿ ಅಂತ ಹೇಳ್ತಾ ಏನು ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನು ಬರ್ತಾ ಏನು ನಮ್ಮ ದೇವಾಲಯಕ್ಕೆ ಬಂದಂಥ ಭಕ್ತಾದಿಗಳಿಗೆ ಆ ಭಗವಂತ ಒಳ್ಳೆಯದು ಮಾಡಲಿ, ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ಸಮಾಜ ಒಳ್ಳೆ ರೀತಿ ಹೋಗಲಿ ಅಂತ ಆಸ್ತಾ ಬಂದಿರೋಂಥ ಭಕ್ತಾದಿಗಳಿಗೆ ತುಂಬ ರೀತಿಯ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಬೆಂಗಳೂರಿಂದ ಬಂದಿರೋದು ನಾನು ಸುಮಾರು 30 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. 30 ವರ್ಷದ ಹಿಂದೆ ಯಾವ ರೀತಿ ಒಂದು ಚಿಕ್ಕ ಗುಡಿಸಲದಿಂದ ಇದ್ದಂಥ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ಬೆಳೋದಕ್ಕೆ ಆ ಅಪ್ಪನ ಆಶೀರ್ವಾದ, ಆ ಅಪ್ಪನಲ್ಲಿರೋ ಶಕ್ತಿ ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗಿದೆ. ಸೊ ಅದರಿಂದ ಪ್ರತಿಯೊಬ್ಬರು ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅದು ಅವ್ರು ಬರೋದು ಏನಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರ ಕಷ್ಟ ಸುಖಗಳೆಲ್ಲ ತೀರ್ತಾ ಇದೆ. ಪ್ರತಿಯೊಬ್ಬರು ಬಂದು ಅವರಲ್ಲಿರೋ ಕಷ್ಟ ಕೇಳಿಕೊಂಡು ಅದನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಈಗ ಗೋಪುರ ಬೇರೆ ನಡೀತಿದೆ. ಗೋಪುರ ನಡೀತಿರೋದ್ರಿಂದ ಆ ಗೋಪುರ ಇಡೀ ನಮ್ಮ ಆನೇಕಲ್ ಕ್ಷೇತ್ರಕ್ಕೆ ಹೆಸರುವಾಸಿಯಾದಂಥ ಗೋಪುರ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದೇ ಥರದ ಪ್ರತಿ ವರ್ಷ ಫಸ್ಟು ಒಂದು ಪಲ್ಲಕ್ಕಿಯಿಂದ ಶುರು ಮಾಡಿದಂಥ ಪಲ್ಲಕ್ಕಿ ಇವತ್ತು 101 ಪಲ್ಲಕ್ಕಿ ಮಾಡ್ತಾಯಿದ್ದೀರಿ. ಅದಕ್ಕೆ ಕಾರಣ ಏನು? ಯಾರೂ ದುಡ್ಡು ಕೊಟ್ಟು ಒಬ್ಬೊಬ್ಬರು ಮಾಡ್ತಾಯಿಲ್ಲ. ಪ್ರತಿಯೊಂದು ಅಯ್ಯಪ್ಪನೇ ಪ್ರತಿಯೊಂದು ಜನಗಳು ಸಹಕಾರ ಕೊಟ್ಟು ಅವರೆಲ್ಲರೂ ಬಂದು ಅದನ್ನು ಕೈಗೂಡಿಸಿ ಅದನ್ನು ಒಂದುಗೂಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಅದಕ್ಕೆಲ್ಲ ಕಾರಣ ಅಯ್ಯಪ್ಪನೇ. ಪ್ರತಿಯೊಂದು ಕೆಲಸಗಳು ಮಾಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಆದ್ದರಿಂದ ಈ ದೇವಸ್ಥಾನ ನಂಬಿ ಯಾರು ಬರ್ತಾಯಿದ್ದಾರೋ ಅವ್ರಿಗೆ ಯಾವುದೇ ರೀತಿ ಕಷ್ಟ ಸುಖ ಎಲ್ಲನೂ ಸಿಕ್ಕಿ ಅವ್ರು ದುಷ್ಟ ಅನ್ನೋದೆಲ್ಲ ಪರಿಹಾರ ಆಗಿ ಒಳ್ಳೆ ರೀತಿಯಾಗಿ ಅವರು ಜೀವನದಲ್ಲಿ ಸುಖವಾಗಿರ್ತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಅದರಲ್ಲಿ ನಾನು ಒಬ್ಬನಾಗಿದ್ದೇನೆ. ಇದುವರೆಗೂ ಅಷ್ಟು ನಾನು ಬರ್ದಾಗಲೂ ವರ್ಷಕ್ಕೊಂದ್ಸರಿ ಬಂದರೂ ಸಹ ಆ ಅಪ್ಪನ ನಾಮಸ್ಮರಣೆ ಮಾಡೋದ್ರಾಗನ ಯಾವುದೇ ಕಷ್ಟ ಇದ್ರೂ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಮತ್ತು ಮಂಕಾಳಪ್ಪ ಸ್ವಾಮಿಗಳು ಇದುವರೆಗೂ ಅವ್ರು ಚಿಕ್ಕವರಾದಾಗ ಅವ್ರಿಗೆ ಒಂದು ಮಾತಾಡೋದು ಕೂಡ ಬರ್ತಾ ಇರಲಿಲ್ಲ. ಆದರೆ ಇವತ್ತಿನ ದಿನ ಅವ್ರು ಯಾವ ಥರ ಮಂತ್ರ ಪಠನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ಅಯ್ಯಪ್ಪನ ಶಕ್ತಿನೇ. ಆ ಅಯ್ಯಪ್ಪನ ಶಕ್ತಿ ಇಲ್ಲ ಅಂದರೆ ಇವತ್ತಿನ ಅವ್ರ ಮಂತ್ರ ಪಠನ ಆಗಲಿ ಈ ದೇವಸ್ಥಾನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ದಯವಿಟ್ಟು ಭಕ್ತಾದಿಗಳಲ್ಲಿ ಕೇಳೋದಷ್ಟೇ, ಅದು ತಮ್ಮ ಕೈಯಲ್ಲಾದ ಸಹಾಯನ ದೇವಸ್ಥಾನಕ್ಕೆ ಮಾಡಿ ದೇವಸ್ಥಾನದಿಂದ ತಾವು ಸಹ ಅದರಿಂದ ಉಪಯೋಗವನ್ನು ಪಡ್ಕೊಬೇಕು. ಎಲ್ಲ ಜನಗಳಿಗೂ ಸಹ ಒಳ್ಳೆಯದಾಗಲಿ ಅಂತ ಈ